ರಿಪಬ್ಲಿಕನದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಲೋಕ ಸಂಗ್ರಾಮದ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಭಯ ಕಾಡ್ತಾ ಇದೆಯಂತೆ. ಆ ಭಯ ಏನು? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಶಾಸಕರಿಗೆ ಸಚಿವರಿಗೆ ಕೊಟ್ಟಿರುವ ಸಂದೇಶ ಏನು ಅನ್ನೋದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಚುನಾವಣಾ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಇಡಿ ಐಟಿ ಅಂದ್ರೆ ಆತಂಕ ಎದುರಾಗಿದೆಯಂತೆ. ಅಭ್ಯರ್ಥಿಗಳು ಮತ್ತು ಶಾಸಕರಿಗೆ ಸಿಎಂ ಡಿಸಿಎಂ ಒಂದು ಖಡಕ್ ಸಂದೇಶ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕ ಸಂಗ್ರಾಮ ತಯಾರಲ್ಲಿರುವ ಕಾಂಗ್ರೆಸ್ಗೆ ಅತಿ ದೊಡ್ಡ ಭಯ ಕಾಡ್ತಾ ಇದೆ. ಚುನಾವಣಾ ಹೊತ್ತಲ್ಲಿ ಕಾಂಗ್ರೆಸ್ಗೆ ಇಡಿ ಮತ್ತು ಐಟಿ ಅಂದ್ರೆ ಭಯ ಅಂತೆ. ಅಭ್ಯರ್ಥಿಗಳು ಹಾಗೂ ಶಾಸಕರ ಜೊತೆ ಸುದೀರ್ಘ ಸಭೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್. ಇಡಿ ಮತ್ತು ಐಟಿ ಅಧಿಕಾರಿಗಳು ಹೆಚ್ಚು ಆಕ್ಟಿವ್ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಹಣಕಾಸಿನ ವ್ಯವಹಾರ, ಗಿಫ್ಟ್ ಹಂಚಿಕೆ ಮೇಲೆ ನಿಗಾ ಇದೆ. ದೂರವಾಣಿಯಲ್ಲಿ ಹಣಕಾಸಿನ ವ್ಯವಹಾರ ಮಾತನಾಡಬೇಡಿ ಅಂತ ಖಡಕ್ ಸಂದೇಶ ಕೊಟ್ಟಿದ್ದಾರಂತೆ. ಹೀಗೆ ಹಲವು ಸಂದೇಶಗಳನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಅಭ್ಯರ್ಥಿಗಳು ಮತ್ತು ಶಾಸಕರು ಸಚಿವರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಹಜ ಇದು. ಚುನಾವಣಾ ಹೊಸ್ತಿಲಲ್ಲಿ ಚುನಾವಣಾ ಅಕ್ರಮ ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಒಂದು ಕಡೆ ಚುನಾವಣಾ ಅಧಿಕಾರಿಗಳು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಸಹಜವಾಗಿ ಈ ಹಣ ಟ್ರಾನ್ಸ್ಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಐಟಿ ಅಧಿಕಾರಿಗಳು ಕೂಡ ಅತಿ ಹೆಚ್ಚಿನ ಕಟ್ಟೆಚ್ಚರ ಇಟ್ಟಿರೋದ್ರಿಂದ ಸಹಜವಾಗಿ ಇಂಥ ವಿಚಾರಗಳಲ್ಲಿ ನಾವು ಸಿಲುಕಾಕಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಸಿಎಂ ಡಿಸಿಎಂ ಅಲರ್ಟ್ ಆಗಿ ಸಭೆ ಮಾಡಿ ತಮ್ಮ ಅಭ್ಯರ್ಥಿಗಳಿಗೆ ಮತ್ತು ಶಾಸಕರಿಗೆ ಈ ಸಂದೇಶ ನೀಡಿದ್ದಾರೆ. ಯಾರು ಕೂಡ ದೂರವಾಣಿಯಲ್ಲಿ ಮಾತಾಡಬೇಡಿ, ಗಿಫ್ಟ್ ಹಂಚಿಕೆ ವಿಚಾರ, ಹಣದ ವರ್ಗಾವಣೆ ವಿಚಾರದಲ್ಲಿ ಅಲರ್ಟ್ ಆಗಿರಿ, ಹುಷಾರಾಗಿರಿ ನೀವೆಲ್ಲ ಅಂತ ಸಂದೇಶ ಕೊಟ್ಟಿದ್ದಾರೆ ಈ ಸಭೆಯ ಮೂಲಕ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಸಹಜ ಚುನಾವಣಾ ಹೊಸ್ತಿಲಲ್ಲಿ ಚುನಾವಣಾ ಅಕ್ರಮಗಳನ್ನು ತಡೆಗಟ್ಟು ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳು ಈ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಐಟಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರ್ತಾರೆ. ಒಟ್ನಲ್ಲಿ ಇಂಥ ವಿಚಾರಗಳಲ್ಲಿ ಸಿಲುಕಾಕಿಕೊಳ್ಳಬಾರದು ಅನ್ನೋ ಕಾರಣಕ್ಕೆ ಸಿಎಂ ಮತ್ತು ಡಿಸಿಎಂ ಅಲರ್ಟ್ ಆಗಿದ್ದಾರೆ. ಏನ್ ಸಂದೇಶ ಕೊಟ್ಟಿದ್ದಾರೆ ಸಭೆ ಮೂಲಕ? ಖಂಡಿತ ಶ್ರುತಿ, ಯಾಕಂದ್ರೆ ದೇಶಾದ್ಯಂತ ಈಗ ಚುನಾವಣೆ ನಡೀತಾ ಇದೆ. ಚುನಾವಣೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅಕ್ರಮಗಳು ಆಗುವಂತಕ್ಕಂಥದ್ದು ಸಹಜ. ಇಂತಹ ಸಂದರ್ಭದಲ್ಲಿ ಇಡಿ ಇರ್ಬೋದು, ಐಟಿ ಇರ್ಬೋದು, ಅದು ಸಾಕಷ್ಟು ಅಲರ್ಟ್ ಆಗಿರುತ್ತೆ. ಅದರಲ್ಲೂ ಕೆಲವೊಂದಷ್ಟು ಜನ ಅಭ್ಯರ್ಥಿಗಳನ್ನ ಕಿತ್ತಾಕ್ಸುವಂತ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಒಂದು ಪಕ್ಷಕ್ಕೆ ಕೆಟ್ಟ ಹೆಸರು ಬರತಕ್ಕಂಥ ಕೆಲಸವನ್ನು ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕಾಂಗ್ರೆಸ್ಗೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಕಾಂಗ್ರೆಸ್ಗೆ ನೇರ ಹಣಹಾನಿ ರಾಜ್ಯದಲ್ಲಿದೆ. ಅದರ ಲಾಭವನ್ನ ಆಡಳಿತ ಪಕ್ಷವಾದಂತ ಬಿಜೆಪಿ ಪಡ್ಕೋಬಹುದು ಅನ್ನುವಂಥದ್ದು. ಹಾಗಾಗಿ ಒಂದಷ್ಟು ಅಲರ್ಟ್ ಆಗಿರಕ್ಕೆ ಈಗ ಸಿಎಂ ಡಿಸಿಎಂ ಒಂದಷ್ಟು ಸೂಚನೆಗಳನ್ನ ಅಭ್ಯರ್ಥಿಗಳಿಗೆ ಮತ್ತು ಆಯಾ ಪಕ್ಷದ ಶಾಸಕರಿಗೆ ಸೂಚನೆಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಚುನಾವಣಾ ಸಂದರ್ಭದಲ್ಲಿ ಸ್ಥಳೀಯ ಮಟ್ಟದ ಒಂದಷ್ಟು ನಾಯಕರುಗಳು ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಒಂದಷ್ಟು ಗೊಂದಲಗಳಾಗುತ್ತೆ ಮತ್ತು ಯಾರ್ಯಾರು ಏನೋ ಹಣ ಹಂಚಿಕೆ ಮಾಡಕ್ ಹೋಗಿ ಈ ಒಂದು ಪಕ್ಷದ ಹೆಸರನ್ನ ಕೆಡಿಸುವಂತ ಕೆಲಸ ಆಗಬಹುದು. ಹಾಗಾಗಿ ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಕೂಡ ನೀವು ನಿಮ್ಮ ನಂಬಿಕೆಸ್ಥ ಜನರಿಗೆ ಮಾತ್ರ ಇದನ್ನು ಕೊಡಿ ಅನ್ನುವಂಥದ್ದು ಮತ್ತು ಯಾವುದೇ ಕಾರಣಕ್ಕೂ ಹೆಸರನ್ನ ಕೆಡಿಸ್ಕೊಳಕ್ ಹೋಗ್ಬೇಡಿ ಚುನಾವಣೆಯಲ್ಲಿ. ಮತ್ತೆ ವಿನಾಕಾರಣ ಯಾರ ಬಗ್ಗೆಯೂ ಮಾತನಾಡದೆ ಒಂದು ನೇರವಾದಂತಹ ಚುನಾವಣೆಯನ್ನು ಮಾಡಿ ಅನ್ನುವಂತ ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಮೂಲಕ ಇಡಿ ಐಟಿ ಅಧಿಕಾರಿಗಳು ರಾಜ್ಯದಲ್ಲಿ ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷವನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಒಂದಷ್ಟು ಭಯ ಕೂಡ ಆ ನಾಯಕರಿಗಿದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕೊಡುವಂತ ಕೆಲಸವನ್ನ ಸಿಎಂ ಡಿಸಿಎಂ ಮಾಡಿದ್ದಾರೆ. ಶ್ರುತಿ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕಾಮದ